ನಮಸ್ತೆ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶ್ವರ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ಮಧ್ಯದಲ್ಲಿ ನಾನು ಒಂದು ಹೊಸ ರೆಮಿಡಿ ಆ್ಯಂಡ್ ಪವರ್ಫುಲ್ ಆದಂತಹ ರೆಮಿಡಿನೆಸ್ನ ತಗೊಂಡು ಬರ್ತೀನಿ. ಸೊ ಆ ರೆಮಿಡೀಸ್ ಯಾವುದು? ಯಾವುದೇ ರೀತಿ ದುಡ್ಡು ಖರ್ಚಾಗ್ತಕ್ಕಂತಹ ರೆಮಿಡಿ ಅಲ್ಲ, ಮನೆಯಲ್ಲೇ ಇರ್ತಕ್ಕಂತಹ ರೆಮಿಡಿ. ಇವತ್ತು ಯಾವ ಆ ಒಂದು ಪವರ್ಫುಲ್ ರೆಮಿಡಿ ಅಂತ ಅಂದರೆ ಉಪ್ಪಿನ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಉಪ್ಪಿನ ಬಗ್ಗೆ ಉಪ್ಪು ಅಂತ ಕೇಳಿದ್ರೇ ಒಂದು ಏನಂತ ಅಂದರೆ ಸಮುದ್ರದಲ್ಲಿ ಸಿಗ್ತಕ್ಕಂಥದ್ದು, ಸಮುದ್ರ ಮಂಥನ ಮಾಡಬೇಕಾದ್ರೆ ಲಕ್ಷ್ಮಿನ ತಂತಕ್ಕಂತಹ ಉಪ್ಪು, ಕಲ್ಲುಪ್ಪು ಅಂತ ಏನು ಹೇಳ್ತಾರೆ, ಆ ಉಪ್ಪಿನಿಂದ ಒಂದು ನೆಗೆಟಿವಿಟಿನ ಹೀರ್ಕೊಳ್ತಕ್ಕಂಥ ಶಕ್ತಿ ಇದೆ. ನಾನಾ ರೀತಿ ರೆಮಿಡೀಸ್ಗಳು, ನಾನಾ ರೀತಿಯ ಉಪಯೋಗಗಳಿದ್ದಾವೆ. ಸೊ ಆ ಒಂದು ಇವತ್ತಿನ ಒಂದು ಪವರ್ಫುಲ್ ಆದಂತಹ ಉಪ್ಪಿನ ಜೊತೆಗೆ ಒಂದು ವಸ್ತುಗಳನ್ನ ಹೇಳ್ತೀನಿ. ಆ ವಸ್ತುನ ಸೇರಿಸಿದ್ರೆ ನಿಮ್ಮಲ್ಲಿರ್ತಕ್ಕಂತಹ ಒಂದು ನೆಗೆಟಿವಿಟಿ, ಯಾವುದೋ ಒಂದು ನೆಗೆಟಿವಿಟಿ ಇದ್ದು ನೀವು ಮಾಡ್ತಕ್ಕಂತಹ ಕೆಲಸದಲ್ಲಿ ಅಡ್ಡ ಆಗ್ತಾ ಇದೆ, ಸೊ ಸಾಕಷ್ಟು ತೊಂದರೆಗಳಾಗ್ತಾ ಇದೆ, ನಾನು 2 ವೀಲರ್ ತಗೋಬೇಕು ಅಂದ್ಕೊಂಡಿದ್ದೆ, ತಗೊಳಕ್ಕಾಗ್ತಾ ಇಲ್ಲ. ಸೊ ಈ ಒಂದು ನೀವು ರೆಮಿಡೀಸ್ನ ಮಾಡಿ ನೋಡಿ, 30 ದಿನದಲ್ಲೇ 2 ವೀಲರ್ಲ್ಲ ಕಾರ್ನೇ ತಗೊಳ್ತಕ್ಕಂಥ ಒಂದು ನೆಗೆಟಿವಿಟಿನೆಲ್ಲ ತೆಗೆದಾಕಿ ಆ ಒಂದು ಪಾಸಿಟಿವ್ ವೈಬ್ನ ನಿಮ್ಮಲ್ಲಿ ತಂದುಕೊಡುತ್ತೆ. ಹಾಗಾದರೆ ಆ ರೆಮಿಡಿ ಯಾವುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ದಯವಿಟ್ಟು ಒಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಆತ್ಮೀಯರೆಲ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟ್. ಸ್ನೇಹಿತರೆ, ನಾನು ಯಾವಾಗಲೂ ಹೇಳಬೇಕಾದ್ರೂ ಈ ಗಾಜಿನ ಬಟ್ಟಲನ್ನ ಹೇಳ್ತೀನಿ, ಯಾಕಂದರೆ ಅಷ್ಟು ಒಂದು ಪವರ್ಫುಲ್ ಆಗಿರ್ತಕ್ಕಂಥದ್ದು. ಒಂದು ಹಿಡಿ ಉಪ್ಪು, ಒಂದು ಗಾಜಿನ ಬಟ್ಟಲಿನಲ್ಲಿ ತಗೊಳ್ತಕ್ಕಂಥ ಈ ಉಪ್ಪನ್ನು ನೀವು ತಗೊಂಡು ಯಾವಾರನಾದರೂ ಬೇಕಾದರೂ ಮಾಡ್ಬೋದು. ಇದನ್ನು ಈ ಉಪ್ಪಿನ ಜೊತೆಗೆ ನಾನು ಹೇಳ್ತಕ್ಕಂತಹ ವಸ್ತುನ ಹಾಕಬೇಕಾಗತ್ತೆ. ಐ ಮೀನ್ ಮೆಣಸು ಗೊತ್ತಿದೆಯಾ ನಿಮಗೆ? ಬ್ಲ್ಯಾಕ್ ಪೆಪ್ಪರ್, ಮೆಣಸು. ಆ ಮೆಣಸನ್ನು ನೀವು 7 ಮೆಣಸನ್ನು ತಗೊಂಡು ಈ ಉಪ್ಪಿನೊಳಗಡೆ ಸೇರಿಸ್ಬೇಕಾಗತ್ತೆ. ಸೊ ಇಲ್ಲಿ ಕಾಣಿಸ್ತಾ ಇದೆಯಾ? ಇಲ್ಲಿ ಕೈಯಲ್ಲಿದೆ, ಹಾಕಬೇಕಾದ್ರೆ ನಾನು ತೋರಿಸ್ತೀನಿ ನಿಮಗೆ. ಸೊ ಈ ಕಾಳು ಮೆಣಸನ್ನ ಈ ಉಪ್ಪಿನೊಳಗಡೆ ನೀವು ಬಚ್ಚಿಡಬೇಕಾಗುತ್ತೆ. ಐ ಮೀನ್ ಮೇಲ್ಗಡೆ ಹಾಕ್ತಕ್ಕಂಥದ್ದಲ್ಲ, ಇದ್ರ ಒಳಗಡೆ ಹಾಕಿಬಿಟ್ಟು ಅದ್ರ ಮೇಲೆ ಇನ್ನೂ ಸ್ವಲ್ಪ ಉಪ್ಪನ್ನು ಹಾಕಬೇಕಾಗತ್ತೆ. ನೀವು ಮಲಗ್ತಕ್ಕಂತಹ ರೂಮ್ ಏನಿದೆ, ನಿಮ್ಮ ಮಲಗ್ತಕ್ಕಂತಹ ಕೋಣೆ ಏನಿದೆ, ಆ ಒಂದು ಮೂಲೆಯಲ್ಲಿ ಈ ಉಪ್ಪಿನ ಜೊತೆಗೆ ಈ 7 ಬ್ಲ್ಯಾಕ್ ಪೆಪ್ಪರ್ಸ್ನ ಸೇರಿಸ್ಬೇಕಾಗುತ್ತೆ. 1 ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ, 2 3 4 5 6 7. ನಾನಿಲ್ಲಿ ನಿಮಗೆ ತೋರಿಸ್ಲಿಕ್ಕೋಸ್ಕರ ಡೆಮೋನ ಮೇಲ್ಗಡೆ ಮೆಣಸನ್ನ ಹಾಕ್ತಾ ಇದ್ದೀನಿ. ಸೊ ನೀವು ಮೇಲ್ಗಡೆ ಹಾಕಬಾರ್ದು, ಇದರ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ಬಚ್ಚಿಡಬೇಕಾಗತ್ತೆ. ಯಾಕಂತ ಅಂದರೆ ಅಷ್ಟೊಂದು ಅಟ್ರಾಕ್ಟಿವ್, ಅಷ್ಟೊಂದು ಪಾಸಿಟಿವ್ನೆಲ್ಲ ತಂದ್ಕೊಡ್ತಕ್ಕಂಥ ಶಕ್ತಿ ಇದಕ್ಕಿದೆ. ಯಾರಾದರೂ ನಿಮ್ಮ ಕೋಣೆಯಲ್ಲಿ ಬಂದು ನೋಡುತ್ತೋ ಅಂತ ಅಂದರೆ ಆ ಮೆಣಸು ಕಾಣಿಸ್ಬಾರ್ದು. ಉಪ್ಪು ಯಾಕೆ ಇಟ್ಟಿದ್ದೀರಾ ಅಂತ ಕೇಳಿದ್ರೆ ಏನೋ ಒಂದು ನೆಗೆಟಿವ್ ಎನರ್ಜಿನ ಅದನ್ನು ಹೀರ್ಕೊಳ್ಳಿ ಅಂತ ಇಟ್ಟಿದ್ದೀವಿ ಅಂತ ಹೇಳ್ಬೋದು. ಈ ಮೆಣಸು ಯಾರ ಕಣ್ಣಿಗೂ ಕೂಡ ಕಾಣಿಸ್ಬಾರ್ದು. 7 ಮೆಣಸನ್ನು ಈ ಉಪ್ಪಿನ ಒಳಗಡೆ ನೀವು ಯಾವಾರನಾದರೂ ಬೇಕಾದರೂ ಇಡ್ಬೋದು. ಪೂಜೆ ಗೀಜೆ ಮಾಡಿ, ಸ್ನಾನ ಮಾಡಿ ಎಲ್ಲ ಮಾಡಿ ಈ ಬೌಲ್ ತಗೊಂಡು ಇದರೊಳಗಡೆ ಉಪ್ಪನ್ನು ಹಾಕಿ ಮತ್ತು ಮೆಣಸನ್ನು ನೀವು ಈ ಉಪ್ಪೊಳಗಡೆ ಹಾಕಿಬಿಟ್ಟು ಮುಚ್ಚಿಡ್ಬಿಟ್ಟು ಒಂದು ಮೂಲೆಯಲ್ಲಿ ಇಡಬೇಕಾಗುತ್ತೆ. ಸೊ ಇದು ನೀವು ಮಲಗ್ತಕ್ಕಂತಹ ರೂಮಿನಲ್ಲಿ ಒಂದು ಮೂಲೆಯಲ್ಲಿ ಇಟ್ಟುಬಿಟ್ಟು ಇದನ್ನು 1 ವಾರ 10 ದಿನ ಬಿಡಬೇಕಾಗತ್ತೆ. ಸೊ ಅಲ್ಲಿರ್ತಕ್ಕಂಥ ನೆಗೆಟಿವಿಟಿ ವೈಬ್, ನಿಮ್ಮ ಮನೆಯಲ್ಲಿರ್ತಕ್ಕಂಥ ನೆಗೆಟಿವಿಟಿ ವೈಬ್, ನಿಮಗೆ ಬರ್ತಕ್ಕಂತಹ ಕೆಟ್ಟ ಆಲೋಚನೆಗಳ ವೈಬ್, ಅಲ್ಲಿ ಆ ರೂಮಿನಲ್ಲಿರ್ತಕ್ಕಂತಹ ಕೆಟ್ಟ ಆಲೋಚನೆಗಳು, ಕೆಟ್ಟ ಕನಸುಗಳು, ಕೆಟ್ಟ ನೆಗೆಟಿವ್ಸ್ಗಳು ಎಲ್ಲವನ್ನ ಹೀರ್ಕೊಂಡು ಎಲ್ಲವನ್ನ ಹೀರ್ಕೊಳ್ಳುತ್ತೆ ಈ ಉಪ್ಪು ಆ್ಯಂಡ್ ಮೆಣಸು. ಇದು 1 ವಾರ 10 ದಿನ ಇರಬೇಕಾಗುತ್ತೆ. 1 ವಾರ 10 ದಿನ ಆದಮೇಲೆ ಈ ಉಪ್ಪು ಮತ್ತು ಮೆಣಸನ್ನ ಏನು ಮಾಡಬೇಕಂತ ಅಂದರೆ ಒಂದು ಡಸ್ಟ್ಬಿನ್ಗೆ ಹಾಕಿಬಿಡ್ಬೇಕಾಗುತ್ತೆ. ಡಸ್ಟ್ಬಿನ್ಗೆ ಹಾಕ್ಲಿಕ್ಕೆ ಆಗಲ್ಲ ಅಂತಂದರೆ ಈ ಮೆಣಸನ್ನ ಎತ್ಕೊಂಡು ಯಾವುದಾದ್ರೂ ಒಂದು ಗಿಡದ ಬುಡಕ್ಕೆ ಹಾಕಬೇಕಾಗುತ್ತೆ. ಉಪ್ಪನ್ನು ನೀರಲ್ಲಿ ಫ್ಲಶ್ ಔಟ್ ಮಾಡಬೇಕಾಗುತ್ತೆ ಅಡುಗೆ ಮನೆಯ ಸಿಂಕಲ್ಲಿ. ಸಿಂಕ್ ಇಲ್ಲ ಅಂತ ಅಂದರೆ ನೀವು ನೀರಿನಲ್ಲಿ ಫ್ಲಶ್ ಔಟ್ ಮಾಡಿಬಿಟ್ಟು ಗಿಡದ ಬುಡಕ್ಕೆ ಹಾಕಬೇಕಾಗತ್ತೆ. ತದನಂತರ ಈ ಬಾಟಲನ್ನು ವಾಶ್ ಮಾಡಿಕೊಂಡು ನೆಕ್ಸ್ಟು 10 ದಿನ ಆದಮೇಲೆ ಇದೇ ಮತ್ತೆ ಹೊಸ ಉಪ್ಪನ್ನು ತಗೊಂಡು ಅದರೊಳಗಡೆ ಮೆಣಸನ್ನು ಹಾಕಿ ಮತ್ತೆ ಉಪ್ಪನ್ನು ಹಾಕಿ ಬಚ್ಚಿಟ್ಟು ನಿಮ್ಮ ರೂಮಿನಲ್ಲಿ, ನೀವು ಮಲಗ್ಕೊಳ್ತಕ್ಕಂಥ ರೂಮಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇದೇ ರೀತಿ 10 ದಿನ 1 ವಾರ ಆದಮೇಲೆ ಕಂಟಿನ್ಯೂಸ್ ಮಾಡ್ತಾ ಬನ್ನಿ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ನೆಗೆಟಿವಿಟಿ ಎನರ್ಜಿ, ನಿಮಗೆ ಅಂಟ್ಕೊಂಡಿರ್ತಕ್ಕಂಥ ನೆಗೆಟಿವಿಟಿ, ಯಾವುದಾದ್ರೂ ದೃಷ್ಟಿ ಆಗಿರ್ತಕ್ಕಂಥದ್ದು, ಯಾವುದಾದ್ರೂ ಒಂದು
ಮನುಷ್ಯರು ಏನಪ್ಪ ಇವ್ರು ಹೀಗಿದ್ದಾರೆ ಅಥವಾ ಇವ್ರು ಮಾಡ್ತಕ್ಕಂಥ ಕೆಲಸಗಳೆಲ್ಲ ಏನಿದ್ದಾವೆ, ಸೊ ಯಾರು ದೃಷ್ಟಿ ಹಾಕ್ತಕ್ಕಂಥದ್ದು, ನಿಮ್ಮ ಮನೆಗೆ ನೆಗೆಟಿವ್ ವೈಬ್ ಬಂತಕ್ಕಂಥದ್ದು, ಈ ಎಲ್ಲವನ್ನ ಹೀರ್ಕೊಳ್ತಾ ಬರುತ್ತೆ. ಇದೇ ರೀತಿ 30 ದಿನ ಮಾಡ್ತಾ ಬನ್ನಿ. 30 ದಿನದೊಳಗಡೆನೆ ಒಂದು ಎಕ್ಸ್ಟ್ರಾಡಿನರಿ ಬದಲಾವಣೆನ ಕಾಣಿಸುತ್ತೆ. ನಾನು ಯಾವುದೇ ರೆಮಿಡೀಸ್ನ ಹೇಳಿದ್ರು ಕೂಡ ನಾನು ಅದನ್ನು ಮಾಡ್ದೇ ರೆಮಿಡೀಸ್ನ ನನ್ನ ವೀಕ್ಷಕರಿಗೆ ಹೇಳೋದೇ ಇಲ್ಲ. ಆ್ಯಂಡ್ ನನ್ನ ಒಂದು ಸೊಲ್ಯೂಷನ್ಗೆ ಬಂದಂಥವ್ರಿಗೂ ಕೂಡ ಆ ಒಂದು ರೆಮಿಡೀಸ್ನ ಹೇಳಿ ಅವರಿಂದ ಬಂದಂತಹ ಗುಡ್ ಕಮೆಂಟ್ನ ತಿಳ್ಕೊಂಡೇ ನಾನು ವೀಕ್ಷಕರಿಗೆಲ್ಲ ತಿಳಿಯಪಡಿಸೋದು. ಸೊ ಹಾಗಾಗಿ ಮಾಡ್ತಾ ಬನ್ನಿ. ನಿಜವಾಗ್ಲೂ ಕೂಡ ನಿಮಗೆ ಕಾರ್ ತಗೋಬೇಕು ಅಂದ್ಕೊಂಡಿದ್ದೀರಾ, ಸೈಟ್ ತಗೋಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಮಕ್ಕಳು ವಿದ್ಯಾಭ್ಯಾಸನ, ಅಥವಾ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಆರ್ಥಿಕ ಸಮಸ್ಯೆ ಆಗಿರ್ಬೋದಾ, ಅಥವಾ ಮದುವೆ ಸೆಟ್ ಆಗ್ತಿಲ್ವಾ, ಅಥವಾ ಒಂದು ಒಳ್ಳೆ ಕಾರ್ಯ ಸೆಟ್ ಆಗ್ತಿಲ್ವಾ, ಯಾವುದೇ ಮನುಷ್ಯ ಅಂದಮೇಲೆ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅಂತಹ ಪ್ರಾಬ್ಲಮ್ಗಳೆಲ್ಲ ಈ ಉಪ್ಪು ಆ್ಯಂಡ್ ಮೆಣಸು ಹೀರ್ಕೊಳ್ತಕ್ಕಂತಹ ಒಂದು ಶಕ್ತಿ ಇದೆ. ಈ ಉಪ್ಪನ್ನ ಜೊತೆಗೆ ನೆಕ್ಸ್ಟ್ ಅದನ್ನು ಫ್ಲಶ್ ಔಟ್ ಮಾಡಿ ಗಿಡದ ಬುಡಗಡೆ ಹಾಕಿ ಮತ್ತೆ ನೆಕ್ಸ್ಟ್ ಇದನ್ನು ಕಂಟಿನ್ಯೂ ಮಾಡ್ತಾ ಬನ್ನಿ. ನೆಗೆಟಿವಿಟಿ ಎಲ್ಲ ಹೊರಟೋಗಿ ನೀವು ಅಂದ್ಕೊಂಡಿರ್ತಕ್ಕಂತಹ ಒಂದು ಒಳ್ಳೆ ಶಕ್ತಿಯುತವಾದಂತಹ, ಒಂದೊಳ್ಳೆ ಪಾಸಿಟಿವ್ ಆದಂತಹ, ಒಂದೊಳ್ಳೆ ಸಕ್ಸಸ್ ಲೈಫ್ನ ನೀವು ನೋಡ್ಬೋದು. ಹಾಗೆ ಈ ರೆಮಿಡೀಸ್ನ ನೋಡ್ತಾ ನೋಡ್ತಾ ನೀವು ಯಾರಿಗೂ ಕೂಡ ಶೇರ್ ಮಾಡ್ದೇ ಇರಬೇಡಿ. ಎಲ್ರಿಗೂ ಕೂಡ ಶೇರ್ ಮಾಡಿ. ನಾನು ಹೇಳಲ್ಲ, ಇದನ್ನು ನೀವೇ ಕಮೆಂಟ್ ಮಾಡಿ ಹೇಳಿ, ಮೇಡಮ್ ಇದೊಂದು ಒಳ್ಳೆ ಗುಡ್ ಪವರ್ಫುಲ್ ಆದಂತಹ ರೆಮಿಡಿ, ನಾನು ತುಂಬಾ ಒಂದು ಬದಲಾವಣೆನ ಕಾಣ್ತು ಅಂತ ನೀವೇ ನನಗೆ ಬಂದು ಹೇಳ್ತೀರಾ. ಸೊ ಪುಟಾಣಿಯ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನದಾಗಿ ಎಲ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸಾಕಷ್ಟು ಹಣದ ವಿಚಾರ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಹೀಲಿಂಗ್ ಆಗಿರ್ಬೋದು, ಪ್ರತಿಯೊಂದು ವಿಚಾರವನ್ನು ನನ್ನ ವೀಕ್ಷಕರಿಗೆ ತಲುಪಿಸ್ತಕ್ಕಂತಹ ಎಷ್ಟೋ ಪ್ರಯತ್ನವನ್ನು, ಸಾಕಷ್ಟು ಎಷ್ಟು ಶಕ್ತಿ ಆಗುತ್ತೋ ಅಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಸಾಕಷ್ಟು ಈ ಹಣದ ಬಗ್ಗೆ ಸಾಕಷ್ಟು ವೀಡಿಯೋಸ್ಗಳನ್ನ ಮಾಡ್ತಾ ಹೋಗ್ತೀನಿ. ಯಾಕಂದರೆ ಹಣದ ಬಗ್ಗೆ ನಾವು ಹೇಗೆ ಖರ್ಚು ಮಾಡಬೇಕು, ಹೇಗೆ ಸಂಪಾದನೆ ಮಾಡಬೇಕು, ಸಂಪಾದನೆ ಮಾಡ್ತಾ ಇರ್ತಕ್ಕಂಥದ್ದನ್ನು ಹೇಗೆ ಉಳಿಸ್ಕೊಳ್ಬೇಕು ಅನ್ನೋದು ಸಾಕಷ್ಟು ಜನಕ್ಕೆ ತಿಳುವಳಿಕೆ ಇಲ್ಲ. ಈ ಒಂದು ಮಾಡ್ರನ್ ಜಗತ್ತಿನಲ್ಲಿ ನಾವು ಯಾವುದ್ಯಾವುದೋ ವಿಷಯಕ್ಕೆ ಒಂದು ಏನೋ ಒಂದು ಕಣ್ಣಿಗೆ ಚಂದ ಕಾಣ್ತು ಅಂತ ಹೇಳಿ ಅದಕ್ಕೆಲ್ಲ ಮಾರಿ ಹೋಗಿ ನಾವು ಒಂದು ಸಾಲದ ಸುಳಿಗೆ ಸಿಗಾಕೊಂಡು ಒದ್ದಾಡ್ತಾ ಇದ್ದೇವೆ. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಈ ಒಂದು ವಿಡಿಯೋ ನಿಮಗಿಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ತೆ.